ಇದು ಯಾವ ಫ್ರೂಟು ಗೊತ್ತಾ ನಿಮಗೆ? ಈ ಫ್ರೂಟಿಂದ ಒಂದು ರೀತಿಯಾದಂಥ ಶರ್ಬತ್ ಅಥವಾ ಜ್ಯೂಸು, ಪಾನಕ ಹೇಗೆ ಮಾಡೋದು, ಆಮೇಲೆ 1 ವರ್ಷ ಹೇಗೆ ಸ್ಟೋರ್ ಮಾಡಿ ಇಡೋದು ಈ ಜ್ಯೂಸನ್ನು ಅಂತ ಈ ವಿಡಿಯೋದಲ್ಲಿ ನೋಡುವ. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ. ಇದು ಮೀನು ಹುಳಿ ಮರ. ಈ ಫ್ರೂಟಿಗೆ ಮೀನು ಹುಳಿ ಅಂತ ಹೇಳ್ತಾರೆ. ಇದನ್ನು ಹೆಚ್ಚಾಗಿ ಮೀನು ಸಾರಿಗೆ ಬಳಸ್ತಾರಂತೆ. ಹುಣಸೆ ಹುಳಿಯ ಬದಲು ಈ ಹುಳಿಯನ್ನು ಬಳಸ್ತಾರೆ. ಈ ಮೀನು ಹುಳಿಯ ಮರ ನೋಡಲಿಕ್ಕೆ ಸ್ವಲ್ಪ ಕಿತ್ತಳೆ ಹಣ್ಣಿನ ಮರದ ರೀತಿಯಲ್ಲೇ ಇದೆ. ತುಂಬ ದೊಡ್ಡದಾಗಿ ಏನು ಬೆಳೆಯಲ್ಲ. ಇದರಲ್ಲಿ ಹೆಚ್ಚು ಔಷಧಿ ಗುಣಗಳಿದೆ. ಅಲ್ಲದೆ ವಿಟಮಿನ್ ಸಿ ಹೇರಳವಾಗಿದೆ. ದೇಹದಲ್ಲಿರೋ ಕೊಬ್ಬಿನ ಅಂಶ ಕರಗಿಸಲಿಕ್ಕೆ ಇದು ತುಂಬ ಸಹಾಯಕಾರಿಯಾಗುತ್ತೆ. ಜೀರ್ಣ ಪ್ರಕ್ರಿಯೆಗಂತೂ ಇನ್ನೂ ಒಳ್ಳೆಯದು. ಮೀನು ಹುಳಿ ತುಂಬ ಹುಳಿಯಾಗಿರುತ್ತೆ. ತುಂಬ ನೀರಿನ ಅಂಶ ಜಾಸ್ತಿ ಇದೆ ಈ ಹುಳಿಯ ಒಳಗೆ. ಈ ಮೀನು ಹುಳಿ ನನಗೆ ಒಬ್ಬರು ತಂದು ಕೊಟ್ಟಿದ್ದು. ನಾನು ಊರಿಗೆ ಹೋದಾಗ ಫ್ರಿಜ್ಜಲ್ಲಿಟ್ಟು ಹೋಗಿದ್ದೆ. ಬರುವಾಗ ಇಷ್ಟು ಹಣ್ಣಾಗಿ ಆರೆಂಜ್ ಆಗಿದೆ. ಕಾಣಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಹುಳಿ. ನೋಡಿ, ಜ್ಯೂಸ್ ಮಾಡಲಿಕ್ಕೋಸ್ಕರ ಇದನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇಷ್ಟು ಆರೆಂಜ್ ಥರ ಇದೆ ಅಲ್ಲ ಅದರೊಳಗೆ, ಕಿತ್ತಳೆ ಹಣ್ಣು ಥರ. ಈಗ ಕಟ್ ಮಾಡಿ ಇಟ್ಕೊಂಡಂಥ ಮೀನು ಹುಳಿಯಿಂದ ಸಪ್ರೇಟ್ ಒಂದು ಬೌಲಿಗೆ ಇದರ ಜ್ಯೂಸನ್ನೆಲ್ಲ ಹಿಂಡ್ಕೊಂಡು ಇಡಬೇಕು. ಆಮೇಲೆ ಒಂದು ಪಾತ್ರೆಗೆ ನೀರು ತಗೊಂಡು ಅದಕ್ಕೆ ಸಕ್ಕರೆ ಹಾಕಿ ಒಂದೆಳೆ ಪಾಕ ಬರುವಷ್ಟು ಕುದಿಸ್ಬೇಕು. ಒಂದೆಳೆ ಪಾಕ ಅಷ್ಟೇ ಸಾಕು. ಕುದಿಸಿ ಸ್ವಲ್ಪ ತಣ್ಣಗಾದ ಮೇಲೆ ಅದೇ ಪಾತ್ರೆಗೆ ನಾವು ಹಿಂಡಿಟ್ಟಂತಹ ಮೀನು ಹುಳಿಯ ಜ್ಯೂಸನ್ನು ಸೇರಿಸ್ಬೇಕು. ನೋಡಿ ಎಷ್ಟು ಕಲರ್ ಬಂತಲ್ಲ ಇವಾಗ. ಆಮೇಲೆ ಒಂದು ಸ್ಪೂನಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಟಮಿನ್ ಸಿ ಉಂಟು ಇದರಲ್ಲಿ. ಬೊಜ್ಜಿನಂಶ ಕಡಿಮೆ ಮಾಡುವಂಥ ಏಕೈಕ ಔಷಧಿ ಗುಣ ಮೀನು ಹುಳಿಯಲ್ಲಿದೆ. ಈ ಜ್ಯೂಸನ್ನು ನಾವು ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ, ಇಲ್ಲ ನಮಗೆ ಬಿಸಿಲಲ್ಲಿ ಹೋಗಿ ಬಂದು ಕುಡಿಬೇಕು ಅನಿಸಿದಾಗ ತೆಗೆದು ಯೂಸ್ ಮಾಡ್ಬೋದು. ಸ್ವಲ್ಪ ಪ್ರಿಪೇರ್ ಆದ ಜ್ಯೂಸನ್ನು ಹಾಕಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕು. ನೋಡಿ, ಗ್ಲಾಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಗ್ಲಾಸಲ್ಲಿ ಕಾಣುವಾಗಲೇ ಕುಡಿಬೇಕು ಅನ್ನಿಸ್ತಾ ಇದೆ. ಈ ಜ್ಯೂಸ್ ನಿಮ್ಮ ಹೆಲ್ತಿಗೆ ಆರೋಗ್ಯಕರ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋಕ್ಕೆ ಇಲ್ಲಿ ನಾನು ಪೂರ್ಣ ವಿರಾಮ ಇಡುತ್ತಿದ್ದೇನೆ. ಥ್ಯಾಂಕ್ ಯು.